ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹ 4ನೇ ತಾರೀಕಿನಂದು ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಜೊತೆಗೆ ಇದ್ದಂತಹ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಇದ್ದಂತಹ ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಅಂದರೆ ಉದ್ಯೋಗದ ಸ್ಥಳದಲ್ಲಿ ಇದ್ದಂತಹ ವ್ಯಕ್ತಿಗಳ ಜೊತೆಗೆ ನಿಮಗೇನಾದರೂ ಒಂದಷ್ಟು ಮನಸ್ತಾಪಗಳೆಲ್ಲ ಉಂಟಾಗಿದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ಗೆಳೆಯರ ನಿಜವಾದ ಸ್ವಭಾವ ಈ ಮಾಸದಲ್ಲಿ ಬೆಳಕಿಗೆ ಬರುತ್ತೆ. ಅಂದರೆ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೆಲವೊಂದಷ್ಟು ಜನ ಗೆಳೆಯರು. ಇನ್ನೊಂದಷ್ಟು ಜನ ನೀವು ಸರಿ ಮಾಡಿದವಾಗ ಅದನ್ನು ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ, ಅಥವಾ ತಪ್ಪು ಮಾಡಿದವಾಗ ತಪ್ಪು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆ ರೀತಿಯಾದ ಗೆಳೆಯರು ಬೇಕು, ಆಯ್ತಾ? ಏನಾಗುತ್ತೆ, ಕೆಲವೊಂದ್ಸಲ ನೀವು ಏನು ಮಾಡಿದ್ರು ಸರಿ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀವು ಅಂತಹ ವ್ಯಕ್ತಿಗಳನ್ನೆಲ್ಲ ನಿಮ್ಮ ಗೆಳೆಯರು ಅಂತ ಹೇಳಿ ನೀವು ಭಾವಿಸಿರ್ತೀರಿ. ಆದರೆ ವಾಸ್ತವವಾಗಿ ಅವ್ರು ನಿಮ್ಮ ಗೆಳೆಯರಾಗಿರೋದಿಲ್ಲ. ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಏನೋ ಒಂದಷ್ಟು ಇದನ್ನು ಮಾಡ್ತಾ ಇರ್ತಾರೆ ಬಿಟ್ಟರೆ ವಾಸ್ತವವಾದ ನಿಮ್ಮ ಗೆಳೆಯರಾಗಿರೋದಿಲ್ಲ. ಈ ಮಾಸದಲ್ಲಿ ಏನಾಗುತ್ತೆ ಅಂತ ಹೇಳಿ ಆದರೆ, ಯಾರು ನಿಮಗೆ ನಿಜವಾದಂತಹ ಗೆಳೆಯರು, ಯಾವ ವ್ಯಕ್ತಿಗಳು ಗೆಳೆಯರಲ್ಲ, ಗೆಳೆಯರಂತೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಹ ಏನು ಗೆಳೆಯರಂತೆ ವರ್ತನೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಜವಾದಂತಹ ಗೆಳೆಯರು ಯಾರಿದ್ದಾರೋ ಅಂತಹ ವ್ಯಕ್ತಿಗಳು ಮಾತ್ರ ಈ ಮಾಸದಲ್ಲಿ ನಿಮ್ಮ ಜೊತೆ ಉಳಿತಾರೆ. ಇದು ಒಂದು ರೀತಿ ಸಂತೋಷ ಪಡಬೇಕಾಗಿರುವಂತಹ ವಿಷಯವೇ. ನಾವು ಯಾವಾಗಲೂ ಕೂಡ ಉತ್ತಮವಾದ ಗೆಳೆಯರ ಜೊತೆನೇ ಇರಬೇಕು. ಅವ್ರ ಜೊತೆ ಇರೋದ್ರಿಂದ ನಮಗೊಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಾವು ಯಾವ ರೀತಿಯಾದಂತಹ ವ್ಯಕ್ತಿಗಳ ಜೊತೆಗೆ ಇರ್ತೀವೋ ಆ ರೀತಿಯಾದಂತಹ ಸ್ವಭಾವ ಅಂತ ಹೇಳುವಂಥದ್ದು ನಮಗೆ ಉಂಟಾಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮ ಹಿತವನ್ನು ಬಯಸುವಂತಹ ಒಳ್ಳೆಯ ಮಿತ್ರರ ಜೊತೆಗೇನೆ ಇರಬೇಕು. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿ ಆದರೆ, ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಜ್ಞಾಯತೆ ಮುಕ್ತಾಕಾರತೆಯ ತದೇವ ನಲಿನಿ ಪತ್ರಸ್ಥಿತಂ ರಾಜತೆ ಸ್ವಾತ್ಯಾಂ ಸಾಗರ ಶುಕ್ತಿ ಮಧ್ಯಪತಿತಂ ಸನ್ಮೌಕ್ತಿಕಂಜಾಯತೆ ಪ್ರಾಯೇಣೋತ್ತಮ ಮಧ್ಯಮಾಧಮ ದಶ ಸಂಸರ್ಗತೋ ಜಾಯತೆ ಅಂತ. ಅಂದರೆ ನಾವು ಯಾವ ರೀತಿಯಾದಂತಹ ವ್ಯಕ್ತಿಗಳ ಜೊತೆಗೆ ಇರ್ತೀವೋ ಆ ರೀತಿಯಾದಂತಹ ಸ್ವಭಾವ ನಮಗುಂಟಾಗುತ್ತೆ. ಈಗೇನಾಗಿದೆ, ಒಂದು ಕಬ್ಬಿಣ ಸಿಕ್ಕಾಪಟ್ಟೆ ಕಾದಿದೆ, ಅದ್ರ ಮೇಲೆ ಒಂದು ನೀರಿನ ಹನಿ ಬಿತ್ತು ಅಂತ ಹೇಳಿ ಆದರೆ ಏನಾಗುತ್ತೆ, ಅದು ತಕ್ಷಣವೇ ಅದು ಸಂಪೂರ್ಣ ನಾಶ ಆಗಿ ಹೋಗುತ್ತೆ. ಅಂದರೆ ಆ ರೀತಿಯಾಗಿ ಕಾದಿರುವಂತಹ ಕಬ್ಬಿಣಕ್ಕೆ ಆ ನೀರಿನ ಒಂದು ಸಂಸರ್ಗ, ಅಂದರೆ ಅದ್ರ ಜೊತೆ ಸಂಬಂಧ ಉಂಟಾಯಿತು ಅಂತ ಹೇಳಿ ಆದರೆ ಸಂಪೂರ್ಣ ನಾಶವಾಗಿ ಹೋಗುತ್ತೆ. ಹಾಗೆ ನಾವು ಕೂಡ ಏನು ಕೆಟ್ಟ ವ್ಯಕ್ತಿಗಳ ಜೊತೆ ಸೇರಿದ್ವಿ ಅಂತ ಹೇಳಿ ಆದ ಪಕ್ಷದಲ್ಲಿ ನಮ್ಮ ಒಂದು ಸ್ವಭಾವವು ಕೂಡ ಅತ್ಯಂತ ಕೆಟ್ಟದಾಗಿ ಹೋಗ್ಬಿಡುತ್ತೆ. ನಾವು ಕೂಡ ನಾಶವಾಗಿ ಹೋಗ್ತೀವಿ. ಅದೇ ಅದು ಒಂದು ವೇಳೆ ಪದ್ಮದ ಒಂದು ಎಲೆಯ ಮೇಲೆ ಬಿತ್ತು, ಕಮಲದ ಒಂದು ಎಲೆಯ ಮೇಲೆ ಬಿತ್ತು ಅಂತ ಹೇಳಿ ಆದರೆ ಅದೇನಾಗುತ್ತೆ, ಮುತ್ತಿನಂತೆ ಹೊಳೆಯುತ್ತೆ, ಚೆನ್ನಾಗಿರುತ್ತೆ. ಅದೇ ಒಂದು ವೇಳೆ ಅದು ಕಪ್ಪೆ ಚಿಪ್ಪಿನಲ್ಲಿ ಬಿತ್ತು ಅಂತ ಹೇಳಿ ಆದರೆ ಸ್ವಾತಿ ಮುತ್ತೇ ಆಗ್ಬಿಡುತ್ತೆ ಅಲ್ವಾ? ಆ ರೀತಿಯಾಗಿ ಹಾಗಾಗಿ ಏನು ಯಾವ ವ್ಯಕ್ತಿಗಳ ಜೊತೆಗೆ ಇರ್ತೀವೋ ಅದರಿಂದ ನಮಗೆ ಆ ಒಂದು ಸ್ವಭಾವ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಈ ಒಂದಷ್ಟು ಜನ ದುಷ್ಟ ಗೆಳೆಯರು ಅಂತ ಇರ್ತಾರೆ. ಅವರು ಯಾವಾಗಲೂ ಕೂಡ ನಮ್ಮನ್ನ ಏನು ದುಷ್ಟ ಮಾರ್ಗಕ್ಕೆ ಪ್ರವರ್ತನೆಯನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಯಾವುದೋ ಕೆಟ್ಟ ವಿಚಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳೆಲ್ಲ ದೂರ ಆಗಿ ಹೋಗ್ತಾರೆ. ಒಳ್ಳೆಯ ಗೆಳೆಯರು ನಿಮಗೆ ಉಳಿತಾರೆ. ಇದರಿಂದ ನಿಮ್ಗೆ ತುಂಬಾ ಲಾಭ ಅಲ್ವಾ? ಒಳ್ಳೆಯ ಗೆಳೆಯರ ಜೊತೆ ಇರೋದ್ರಿಂದಾಗಿ ನಿಮಗೂ ಕೂಡ ಒಳ್ಳೆಯ ಗುಣಗಳೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಇದು ಅತ್ಯಂತ ಉತ್ತಮವಾದ ವಿಷಯವೇ. ಇನ್ನು ತಾಯಿಯ ಆರೋಗ್ಯದ ವಿಚಾರದಲ್ಲಿ ನಿಮಗೇನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ, ಅಂದರೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಪದೇ ಪದೇ ಸಮಸ್ಯೆಗಳೆಲ್ಲ ಉಂಟಾಗುತ್ತಿದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಬುಧಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ನಿತ್ಯ ಸೌಖ್ಯಂ ಕಲಾಲಾಪಂ ಧನಧಾನ್ಯಾದಿ ಲಾಭದಂ ಕಾರ್ಯವೃದ್ಧಿಂಚ ವಿಜ್ಞಾನಂ ಸಿದ್ಧಿಂ ಬಂಧುಗತೆ ಬುಧೆ ಅಂತ ಹೇಳಿರುವಂಥದ್ದು. ನಿತ್ಯ ಸೌಖ್ಯ, ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ.
ಅಂದರೆ ಚಿತ್ರವನ್ನು ಬಿಡಿಸುವಂಥದ್ದು ಇರಬಹುದು, ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರಬಹುದು. ಈ ರೀತಿಯಾಗಿ ಒಟ್ಟಿನಲ್ಲಿ ಕಲೆಗಳಲ್ಲೆಲ್ಲ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ, ಉತ್ತಮವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಧನಧಾನ್ಯಾದಿ ಲಾಭದಂ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕಾರ್ಯವೃದ್ಧಿ ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ವಿಜ್ಞಾನಂ ಅಂಥೇಳಿ ಆದರೆ ಏನು ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಉತ್ತಮವಾಗಿದೆ, ಉತ್ತಮವಾಗಿ ಜ್ಞಾನದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕುಜಗ್ರಹ ಕೂಡ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ವಾಸ್ತವವಾಗಿ ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಅಷ್ಟೊಂದು ಉತ್ತಮವಲ್ಲ, ಅದು ನೀಚವಾಗಿ ಸ್ಥಿತವಾಗಿದೆ. ಆದರೆ ಅದೀಗ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಒಳ್ಳೆಯದು, ಆದರೆ ನೀಚವಾಗಿ ಸ್ಥಿತವಾಗಿರುವಂಥದ್ದು ಒಳ್ಳೆಯದಾಗಿರಲಿಲ್ಲ. ಆದರೆ ಅದೀಗ ವಕ್ರವಾಗಿರೋದ್ರಿಂದಾಗಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣ ನೀಚಾರಿ ಭಾಂಶ ಸಹಿತೋಪಿ ಭವೇತ್ ಸಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ನೀಚವಾಗಿದ್ರೂ ಕೂಡ ಆ ಗ್ರಹ ವಕ್ರವಾಗಿದೆ ಅಂತ ಹೇಳಿ ಆದ ಸಂದರ್ಭದಲ್ಲಿ ಅದು ಬಲಿಷ್ಠವಾಗಿರುತ್ತೆ ಅಂತ. ಹಾಗಾಗಿ ಅದರಿಂದ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಂದರೆ ಭೂಮಿಯನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ಈ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಧನಂ ವರ್ಧತೆ ಗೋಧನೈರ್ ವಾಹನೈರ್ವ ಅಂತ ಹೇಳಿರುವಂಥದ್ದು. ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹೇಗೂ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂತ ಹೇಳಿದರೆ ಏನು, ವಾಹನವನ್ನು ರಿಪೇರಿ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ವಾಹನ ಚಾಲಕರಾಗಿರಬಹುದು, ಅಥವಾ ವಾಹನವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಈ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ರೀತಿಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ರವಿಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕು. ಅಂದರೆ ಏನು ಹೇಳಿ, ಸರಿಯಾದ ಆಹಾರವನ್ನು ಸೇವಿಸುವಂಥದ್ದು, ಈ ರೀತಿಯಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ, ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.